ಇವತ್ತು ಅನೇಕ ರೋಗಗಳು, ಅನೇಕ ಘಟನೆಗಳು, ಅನೇಕ ಅಪಘಾತಗಳು ಇವೆಲ್ಲ ಬರ್ತಾ ಇರೋದನ್ನು ನೋಡಿದರೆ ಇದರ ಹಿಂದೆ ಒಂದು ಯಾವುದೋ ಒಂದು ಬೇರೆ ಶಕ್ತಿ ಅಡಗಿದೆ ಅನ್ನೋ ಮಟ್ಟಕ್ಕೆ ನಾವು ಬರ್ತೇವೆ. ಇಂಥ ಆರೋಗ್ಯವಂತ ಮನುಷ್ಯ ಏಕಾಏಕಿ ಒಂದು ದೊಡ್ಡ ರೋಗಕ್ಕೆ ತುತ್ತಾಗುತ್ತಾನೆ. ಅದು ಹೇಗೆ? ಆರೋಗ್ಯವಂತ ವ್ಯಕ್ತಿಯು ಕೂಡ ರೋಗಿಷ್ಠನಾಗ್ತಾನೆ. ಅದು ಅದು ಅವನದಲ್ಲ, ಅದು ಅವನಲ್ಲಿ ಸೇರಿಕೊಂಡಂತ ಒಂದು ಆತ್ಮಕ್ಕೆ ಇರುವಂತಹ ರೋಗಗಳು ಇವನಲ್ಲಿ ಕಾಣಿಸ್ತವೆ. ಬಾಂಧವರೇ, ಪ್ರಪಂಚ ಇಂದು ಶರವೇಗದಲ್ಲಿ ಮುಂದೆ ಓಡುತ್ತಾ ಇದೆ. ತಾಂತ್ರಿಕವಾಗಿ ಮತ್ತು ಅಭಿವೃದ್ಧಿಪರವಾಗಿ ಜಗತ್ತು ಮುಂದುವರೆದಷ್ಟು ಪ್ರತಿಯೊಬ್ಬ ಮನುಷ್ಯನ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಬೆಳೀತಾ ಇದೆ. ಪ್ರತಿಯೊಬ್ಬನು ಸುಖ ಸಂಪತ್ತಿನಲ್ಲಿ ಬೆರೆಯಬೇಕೆಂಬ ಒಂದು ಆಶೆಯನ್ನು ಹೊತ್ತುಕೊಂಡು ತಾನು ಮುನ್ನಡೆಯುತ್ತಾ ಇರುತ್ತಾನೆ. ಜೀವನದಲ್ಲಿ ನಾವು ಎಷ್ಟೇ ಆಶೆ ಪಟ್ಟರೂ ಕೂಡ, ಎಷ್ಟೇ ಶ್ರೀಮಂತರಾದರೂ ಕೂಡ ಅವರ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ನಾನು ಇನ್ನೂ ಹೆಚ್ಚಿನ ಸುಖವನ್ನು ಪಡಿಬೇಕು, ಹೆಚ್ಚಾಗಿ ಧನ ಗಳಿಸಬೇಕು, ಹೆಚ್ಚಾಗಿ ಆಸ್ತಿಯನ್ನು ಮಾಡಬೇಕು, ಅಥವಾ ತಾನು ಉನ್ನತ ಮಟ್ಟಕ್ಕೆ ಹೋಗಿ ಕೀರ್ತಿವಂತನಾಗಬೇಕು ಎಂಬ ಬಯಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬನಿಗೂ ಆಶೆ ಇರಬೇಕು, ಆದರೆ ಅದು ಅತಿ ಆಶೆ ಆಗಬಾರದು. ಆದರೂ ಕೂಡ ಅದು ದುರಾಶೆಯವರೆಗೆ ಹೋಗಬಾರದು. ಇದು ವಾಸ್ತವ ಸಂಗತಿ. ಮನುಷ್ಯ ಎಷ್ಟೇ ಸುಖವಾಗಿದ್ದರೂ ಕೂಡ ಅವನಿಗೆ ಅನೇಕ ಸಂಕಟಗಳು, ತೊಂದರೆಗಳು, ದುಃಖಗಳು, ರೋಗಗಳಿಂದ ಪೀಡಿತನಾಗುವಂತಹ ಸಂದರ್ಭಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆಧುನಿಕ ಕಾಲದಲ್ಲಿ ಆರೋಗ್ಯದ ಬಗ್ಗೆ ನಾವು ಹೆಚ್ಚಾಗಿ ಇತ್ತೀಚಿನ ವೈದ್ಯರ ಮೇಲೆ ಅವಲಂಬನ ಮಾಡಿದ್ದೇವೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಮೇಲೆ ನಾವು ನಿರ್ಭರ ಆಗ್ತಾ ಇದ್ದೇವೆ. ಆದರೆ ಮನುಷ್ಯನ ಒಂದು ದೈವ ಅನ್ನೋದಂತಂತೂ ನಾವ್ಯಾರೂ ಅಲ್ಲಗಳೆಯೋದಿಲ್ಲ. ಇವತ್ತು ಅನೇಕ ಮಲ್ಟಿ ಸ್ಪೆಷಲಿ ಆಸ್ಪತ್ರೆಗಳು ಕೂಡ ಹಿಂದೆ ತಾನು ದೈವ, ವೈದ್ಯೋ ನಾರಾಯಣ ಅಂತ ಹೇಳ್ಕೊಳ್ತಾ ಇದ್ದಂಥ ಸಮಯದಲ್ಲಿ ಇವತ್ತು ಪ್ರತಿಯೊಂದು ಹಾಸ್ಪಿಟಲ್ ಎದುರಿಗೆ ಒಂದು ಗುಡಿಯನ್ನು ಕಟ್ಟಿ ಅದರಲ್ಲಿ ದೇವರ ಸ್ಥಾಪನೆ ಮಾಡಿಸಿ ಜನರನ್ನ ಅತ್ತ ಕಡೆಗೆ ಒಯ್ಯುವಂಥ ಒಂದು ಪ್ರಯತ್ನ ಈಗೆಲ್ಲ ಕಡೆ ನಡೀತಾ ಇದೆ. ಇವೆಲ್ಲ ನೋಡು ಗಮನದಲ್ಲಿ ಇಟ್ಟಿದ್ರೆ ಅಂದ್ರೆ ನಾವು ನೇರವಾಗಿ ನಮ್ಮ ಬಲ ಮತ್ತು ನಮ್ಮ ವಿಜ್ಞಾನ, ನಮ್ಮ ಶಕ್ತಿಯ ಆಧಾರ ಮೇಲಿಂದ ನಾವು ಉತ್ತಮರಾಗ್ತೇವೆ ಅನ್ನುವಂಥ ಮಾತನ್ನ ನಾವಾಗೇ ಒಪ್ಪುತ್ತಿಲ್ಲ ಇವತ್ತು. ಆದ್ದರಿಂದ ಇವತ್ತು ಅನೇಕ ರೋಗಗಳು, ಅನೇಕ ಘಟನೆಗಳು, ಅನೇಕ ಅಪಘಾತಗಳು ಇವೆಲ್ಲ ಬರ್ತಾ ಇರೋದನ್ನು ನೋಡಿದರೆ ಇದರ ಹಿಂದೆ ಒಂದು ಯಾವುದೋ ಒಂದು ಬೇರೆ ಶಕ್ತಿ ಅಡಗಿದೆ ಅನ್ನೋ ಮಟ್ಟಕ್ಕೆ ನಾವು ಬರ್ತೇವೆ. ಪ್ರೇಮ ಮಾಡಿ ಮದುವೆ ಆಗುತ್ತಾರೆ, ಕೆಲವೇ ದಿನಗಳಲ್ಲಿ ವಿಚ್ಛೇದನ ಪಡಿತಾರೆ. ಅತ್ಯಂತ ಉತ್ತಮವಾದ ದಾಂಪತ್ಯ ಜೀವನ ಇರುತ್ತೆ, ಪರಸ್ಪರ ಹೆಂಡತಿ ಮತ್ತು ಗಂಡನಿಗೆ ಇರುವಂತಹ ಬಾಂಧವ್ಯ ಚೆನ್ನಾಗಿರ್ತದೆ. ಇದ್ದಕ್ಕಿದ್ದಂತೆ ಇಬ್ಬರಲ್ಲಿ ಒಡಕುಂಟಾಗುತ್ತದೆ.
ಅದಕ್ಕೆ ಕಾರಣ ಇದೆ ಅಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಅತ್ಯಂತ ಆರೋಗ್ಯವಂತ ಮನುಷ್ಯ ಏಕಾಏಕಿ ಒಂದು ದೊಡ್ಡ ರೋಗಕ್ಕೆ ತುತ್ತಾಗುತ್ತಾನೆ. ಅದು ಹೇಗೆ? ಅನೇಕ ವೈದ್ಯರೇ ಕೊರೋನಾ ಟೈಮ್ನಲ್ಲಿ ತೀರಿಕೊಂಡಿದ್ದ ವಿಷಯಗಳನ್ನು ತಾವೆಲ್ಲ ನೋಡಿದಿರಿ. ಮದುವೆ ಆಗೋಕ್ಕಾಗಲಿಕ್ಕೆ ವರ ವಧುಗಳನ್ನು ಹುಡುಕಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇರ್ತದೆ. ಆದರೂ ಕೂಡ ಎಲ್ಲ ಇದ್ರೂ ಕೂಡ ಆ ಮದುವೆ ಮಧ್ಯದಲ್ಲಿ ಅವರಿಗೆ ಇರುವಂತಹ ಬೇಡಿಕೆಗಳು ಅಡ್ಡ ಬಂದು ಮದುವೆ ಆಗಲಾರದಂತೆ ನೋಡ್ತಾರೆ. ಈ ಎಲ್ಲ ಕಾರಣಗಳಿಂದ ಹಿಂದೆ ಒಂದು ಜ್ಯೋತಿಷ್ಯ ಅಡಗಿದೆ ಅನ್ನೋದನ್ನ ನಾವು ಮರೆತು ಹೋಗ್ಬಿಟ್ಟಿದ್ದೇವೆ. ಅದಕ್ಕೆ ನಾವು ದೈವ ಅಂತ ಕರಿತೇವೆ. ಜ್ಯೋತಿಷ್ಯ ಶಾಸ್ತ್ರ ಜನರು ಹೇಳಿದಂತೆ ಮೂಢನಂಬಿಕೆ ಅಲ್ಲ. ಒಂದು ವೇಳೆ ಜ್ಯೋತಿಷ್ಯ ಶಾಸ್ತ್ರವನ್ನ ಮೂಢನಂಬಿಕೆ ಅಂತ ನೀವೇನಾದರೂ ಕರೆಯುತ್ತಿದ್ದರೆ ಆಕಾಶ ಕಾಯಗಳ ಬಗ್ಗೆ ಅಥವಾ ಗ್ರಹಗಳ ಶಾಸ್ತ್ರದಲ್ಲಿ ಅಥವಾ ಅನೇಕ ಬ್ರಹ್ಮಾಂಡಗಳ ಬಗ್ಗೆ ಇರುವಂತಹ ವಿಷಯವನ್ನು ನಾವು ಮರೆತು ಬಿಡಬೇಕಾಗತ್ತೆ. ಎಲ್ಲವೂ ಒಂದಕ್ಕೊಂದು ಸಂಬಂಧ ಇರುವುದರಿಂದ ನಮ್ಮಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ ನಮ್ಮ ಜೀವನದಲ್ಲಿ ಇರ್ತದೆ ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಮರಿಬಾರದು. ಎಷ್ಟೇ ಸುಂದರವಾದ ಹುಡುಗಿ ಇರ್ತಾಳೆ, ಸರ್ಕಾರಿ ನೌಕರಿಯಲ್ಲಿ ಇರ್ತಾಳೆ, ಚೆನ್ನಾಗಿ ರೂಪವಂತಿರ್ತಾರೆ, ಆದರೂ ಅವಳ ಮದುವೆ ಆಗೋದಿಲ್ಲ. ಈ ಎಲ್ಲ ಕಾರಣಗಳ ಹಿಂದೆ ಕೆಲವು ಆತ್ಮಗಳ ಪರ್ಯಟನ ಅಥವಾ ಅವಳ ಆತ್ಮದಲ್ಲಿ ಅಥವಾ ಅವನ ಆತ್ಮದಲ್ಲಿ ಬೇರೆ ಆತ್ಮಗಳು ಸೇರ್ಪಡೆಯಾದಾಗ, ಒಬ್ಬ ಹೆಣ್ಣಿನಲ್ಲಿ ಗಂಡು ಆತ್ಮ ಸೇರಿದಾಗ ಅಥವಾ ಗಂಡಿನಲ್ಲಿ ಹೆಣ್ಣು ಆತ್ಮ ಸೇರಿದಾಗ ಅದು ಪರಸ್ಪರ ವಿರೋಧಿಯನ್ನು ಮಾಡ್ತದೆ. ಕಾರಣ ಅಂದರೆ ಹೆಣ್ಣು ಗಂಡು ಒಂದೇ ದೇಹದಲ್ಲಿ ಇಟ್ಕೊಂಡು ತಮ್ಮ ಲೈಂಗಿಕ ತೃಷೆಯನ್ನು ತೀರ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಮಂದಿಗೆ ಜನರಿಗೆ ಗೊತ್ತನೇ ಆಗೋದಲ್ಲ. ಅನೇಕರು ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡ್ಕೋತಾರೆ. ನಾವು ಅದರ ಹಿಂದೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಾವು ಹೋಗ್ತೇವೆ. ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರು ಅಧ್ಯಯನ ಮಾಡಿದ್ರು? ಈಗ ನಾನು ಸಾಕಷ್ಟು ಜ್ಯೋತಿಷ್ಯ ಶಾಸ್ತ್ರಗಳ ಅನೇಕ ಪುಸ್ತಕಗಳನ್ನು ಬರೆದಿದ್ದೇನೆ. ನಾನು ಸುಮಾರು 40-50 ವರ್ಷದಿಂದ ಅಧ್ಯಯನ ಮಾಡ್ತಾ ಇದ್ದೇನೆ. ನನ್ನ ಅನುಭವದಲ್ಲಿ ಇವೆಲ್ಲವನ್ನೂ ನಾನು ಗಮನದಲ್ಲಿಟ್ಕೊಂಡು ಜ್ಯೋತಿಷ್ಯ ಶಾಸ್ತ್ರ ಸತ್ಯವೇ ಇಲ್ಲವೇ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ನಾನು ಅಧ್ಯಯನ ಮಾಡ್ತಾ ಇರ್ತೇನೆ. ಆದರೆ ಕೆಲವು ಕುಹೇಕಿಗಳು, ಅದರ ಬಗ್ಗೆ ಅಧ್ಯಯನ ಇಲ್ಲದವರು, ಅದರ ವಿಷಯವೇ ಗೊತ್ತಿಲ್ಲದವರು ಟೀಕೆ ಮಾಡೋದನ್ನು ನೋಡಿದರೆ ಅವರಂತಹ ಮೂರ್ಖರು ಮತ್ತಾರೂ ಅಲ್ಲ. ಇರಲಿ, ಟೀಕೆ ಒಳ್ಳೆಯದಾಗಿದ್ದರೆ ಸರಿ. ಎಲ್ಲವನ್ನೂ ಹಳ್ಳಿಗಳು ಅಂತ ಈ ನಾಸ್ತಿಕ ವರ್ಗನೂ ಕೂಡ ನಮ್ಮ ದೇಶದಲ್ಲಿದೆ. ಆದರೆ ಹಾಗಿಲ್ಲ. ನಾಸ್ತಿಕ ಆದವನು ಅತ್ಯಂತ ಆಸ್ತಿಕನಾಗಿ ಆಸ್ತಿಕದಲ್ಲಿ ಅವನು ಅಧ್ಯಯನ ಮಾಡಿಕೊಂಡು ಅವನು ನಾಸ್ತಿಕಕ್ಕೆ ಬರ್ತಾನೆ ಅನ್ನೋದನ್ನು ನಾವು ಬಹಳಷ್ಟು ಗಮನದಲ್ಲಿಟ್ಕೋಬೇಕು. ಅದಕ್ಕೆ ಇವತ್ತಿನ ಕಾಲದಲ್ಲಿ ಈ ರೋಗಗಳ ಮೂಲ ಕಾರಣ ಅಂದರೆ ರೋಗಗಳ ನಿವಾರಣೆಗೆ ಇವತ್ತಿನ ಆಧುನಿಕ ವೈದ್ಯರು ಅದು ಶರೀರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ರೋಗಗಳನ್ನು ನಿವಾರಣೆ ಮಾಡ್ತಾರೆ. ಆಮೇಲೆ ಮಾನಸಿಕವಾಗಿರುವಂಥವರನ್ನ ಮಾನಸಿಕ ವೈದ್ಯರು ನಿವಾರಣೆ ಮಾಡ್ತಾರೆ. ಆದರೆ ಇವು ಎರಡನ್ನೂ ಸರಿಯಾಗಿದ್ದಾಗೂ ಕೂಡ ರೋಗಿಗೆ ಅನೇಕ ತೊಂದರೆಗಳಿರ್ತವೆ. ಆ ಸಮಯದಲ್ಲಿ ಅದು ಶರೀರ ವೈದ್ಯರಿಗಾಗಲಿ ಮಾನಸಿಕ ವೈದ್ಯರಿಗಾಗಲಿ ಅದು ಸರಿ ಹೋಗುತ್ತದೆ. ಅದರ ಹಿಂದೆ ಒಂದು ಪ್ರೇತಾತ್ಮದ ಪಲ್ಲಟ ದೇಹದಲ್ಲಿ ಬಂದಾಗ ಆರೋಗ್ಯವಂತ ವ್ಯಕ್ತಿಯೂ ಕೂಡ ರೋಗಿಷ್ಠನಾಗ್ತಾನೆ. ಅದು ಅವನದಲ್ಲ, ಅದು ಅವನಲ್ಲಿ ಸೇರಿಕೊಂಡಂತ ಒಂದು ಆತ್ಮಕ್ಕೆ ಇರುವಂತಹ ರೋಗಗಳು ಇವನಲ್ಲಿ ಕಾಣಿಸ್ತವೆ. ಆದರೆ ಅದನ್ನ ನೀವು ಪರೀಕ್ಷೆಗೆ ಒಳಪಟ್ಟರೆ ನಿಮಗೆ ಯಾವುದೂ ಸಿಗೋದಿಲ್ಲ. ಇದಂತೂ ನಾನು ಬಹಳಷ್ಟು ನನ್ನಲ್ಲಿ ಬರುವಂಥ ಬಹಳಷ್ಟು ಜನರುಗಳನ್ನು ನಾನು ನೋಡ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ಆದರೆ ಎಲ್ಲನೂ ನಾವು ಒಂದು ಕಡೆನೇ ಇಟ್ಕೊಂಡು ಒಂದಕ್ಕೆ ಜೋತು ಬೀಳುವಂಥ ಸ್ವಭಾವವನ್ನು ನಾವು ಮಾಡಬಾರ್ದು.
ಗಂಡ ಹೆಂಡತಿ ಇಬ್ಬರು ಪ್ರೇಮದಲ್ಲಿ ಇದ್ದರೆ ಇದ್ದಕ್ಕಿದ್ದಂತೆ ಇಬ್ಬರಲ್ಲಿ ಬರಲಿಕ್ಕೆ ಕಾರಣ ಏನಾದ್ರು ಯಾರಾದ್ರೂ ಒಬ್ಬರಲ್ಲಿ ಒಂದು ಪ್ರೇತಾತ್ಮ ಸೇರ್ಕೊಂಡ್ಬಿಟ್ಟಿರ್ತದೆ. ಆ ಪ್ರೇತಾತ್ಮದಿಂದ ಅವರ ಪ್ರೇಮ ಅಥವಾ ಸುಗಮವಾದ ದಾಂಪತ್ಯ ಜೀವನದಲ್ಲಿ ಒಡಕಾಗುತ್ತದೆ. ಅದನ್ನು ಕಂಡು ಅದೊಂದು ಆಗಲೇ ತೆಗೆದು ಬಿಟ್ರೆ ಮತ್ತೆ ಅವರು ಯಥಾ ಪ್ರಕಾರ ಆಗ್ತಾರೆ. ಇದು ನಾನು ಮನಗಂಡಂಥ ವಿಷಯ. ಇದು ಏನು ಯಾವುದೋ ಒಂದು ಕಲ್ಪನೆ, ಇದೊಂದು ಮೂಢನಂಬಿಕೆ ಅನ್ನೋದಂಥದ್ದು ಅಲ್ಲ. ಮೂಢನಂಬಿಕೆಗೂ ನಂಬಿಕೆಗೂ ಕೇವಲ ಒಂದು ಬೆರಳಿನಷ್ಟು ಅಂತರ ಇರುತ್ತೆ. ಆ ದುಃಖವ ಪರಿಹಾರಕ್ಕಾಗಿ ಬಹಳಷ್ಟು ಜನ ನನ್ನ ಕಡೆ ಬರ್ತಾರೆ. ಸರಿಯಾದ ಪರಿಹಾರಗಳನ್ನು ಮಾಡ್ತಾ ಇರ್ತೇನೆ. ನಾನು ತಿಳಿ ಹೇಳಿದ ಮೇಲೆ ಅವರಿಗೆ ಗೊತ್ತಾಗತ್ತೆ. ಆದರೆ ವೈದ್ಯರು ಇದನ್ನು ಹೇಳೋದಿಲ್ಲ. ಅವ್ರು ಏನಾದರೂ ಶಾರೀರಿಕ ಸಂಬಂಧವಾದಂಥ ರೋಗವನ್ನೇ ಹೇಳ್ತಾರೆ ವಿನಃ ನಿಮಗೆ ಆತ್ಮದಿಂದ ಬರುವಂಥ ಈ ರೋಗ ಅಂಥೇಳಿ ಅವ್ರಿಗೆ ಗೊತ್ತೇನೆ ಆಗೋಲ್ಲ. ಯಾಕಂದ್ರೆ ಅವ್ರಿಗೆ ಕಲ್ತಲೇ ಇರೋದಿಲ್ಲ, ಅವ್ರಿಗೆ ಆ ವಿಷಯನೇ ಇರೋದಿಲ್ಲ. ಆದ್ದರಿಂದ ಇವತ್ತು ಅನೇಕರು ಸುಖವಾಗಿದ್ದಾಗ ಅವರಿಗೆ ಅಚಾನಕವಾಗಿ ಅವರ ಮಧ್ಯದಲ್ಲಿ ದುಃಖ ಆವರಿಸಿಕೊಂಡರೆ ಆಗ ಅದನ್ನು ನಾವು ಇನ್ನೊಂದು ರೀತಿಯಿಂದ ನಾವು ಪರಿಹರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕೇವಲ ವೈಜ್ಞಾನಿಕವಾಗಿ ಅದನ್ನು ನಾವು ಮಾಡ್ತೀವಿ ಅಂತಂದ್ರೆ ಅಲ್ಲ. ಈ ಮಂತ್ರ ತಂತ್ರಗಳ ಬಗ್ಗೆ ಇವತ್ತಿನದಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ವೇದಗಳಲ್ಲಿ ಕೂಡ ಈ ಮಂತ್ರತಂತ್ರಗಳ ವಿಷಯ ಬರುತ್ತೆ. ಬೌದ್ಧರ ನಂತರ ಬಂದಂಥ ಹೀಯಾನ, ಮಹಾಯಾನದ ನಂತರ ಅನೇಕ ಪಂಥಗಳು ಓಡೋದಂತೆ. ಅದರಲ್ಲಿ ಮಂತ್ರಯಾನ ಆಗಲಿ, ವಜ್ರಾಯನ ಆಗಲಿ, ಇಂಥ ಇದರಲ್ಲಿ ಕೂಡ ಮಂತ್ರತಂತ್ರಗಳ ಬಗ್ಗೆ ಭಾಳಷ್ಟು ಉಲ್ಲೇಖ ಇದೆ. ಉಪನಿಷತ್ತುಗಳಲ್ಲಿಯೂ ನಮಗೆ ಸಿಗ್ತಾ ಇದೆ. ಜಗತ್ತಿನ ಅನೇಕ ಪ್ರಾಚೀನವಾದಂಥ ಧರ್ಮಗಳಲ್ಲಿಯೂ ಕೂಡ ಈ ಮಂತ್ರ ತಂತ್ರ ಯಂತ್ರಗಳ ಬಗ್ಗೆ ಭಾಳಷ್ಟು ಉಲ್ಲೇಖ ಇದೆ. ಆದರೆ ಇವುಗಳನ್ನು ಕೆಲವರು ಮಾತ್ರ ಅದನ್ನು ಮೂಢನಂಬಿಕೆ, ತಂತ್ರಗಾರಿಕೆ ಅಂತೇಳಿ ಹೇಳ್ತಾರೆ. ಅದನ್ನೆಲ್ಲ ನೀವು ಹೇಳಲಿಕ್ಕೆ ಭಾಳ ಸುಲಭ. ಆದರೆ ಅದನ್ನು ನಾವು ಅಧ್ಯಯನಕ್ಕೆ ಒಳಪಟ್ಟಾಗ ಅದು ಸತ್ಯ ಆಗತ್ತೆ. ಯಾರೂ ಅಧ್ಯಯನ ಇಲ್ಲದೇ ಅದನ್ನು ಸುಳ್ಳು ಅನ್ನಲಿಕ್ಕಾಗದಾಗಲಿ ಅಥವಾ ಅದು ತಪ್ಪು ಅನ್ನೋಕ್ಕಾಗಲಿ ಅದು ಮೂಢನಂಬಿಕೆ ಅನ್ನುವಂತ ಹೇಳುವ ಅರ್ಹತೆ ಅವರಿಗೆ ಇರುವುದಿಲ್ಲ. ಯಾವುದೇ ವಸ್ತುವನ್ನು ನಾವು ಇದನ್ನು ಮಾಡಿ ಅನೇಕ ಇವತ್ತು ಈ ರೀತಿಯ ಮಾನಸಿಕ ಅಲ್ಲದ, ದೈಹಿಕ ಅಲ್ಲದ ಅನೇಕ ಈ ಪುರೋಹಿತಕರ ಆ ಮೂಲಕ ಅನೇಕ ರೋಗಗಳು ಇವತ್ತು ಬಂದದ್ದನ್ನು ನಾನು ನನ್ನ ಜೀವನದಲ್ಲಿ ಅನೇಕ ಪರಿಹರಿಸಿದ್ದೇನೆ. ಅದಕ್ಕೆ ವಿಡಿಯೋಗಳನ್ನು ದಾಖಲೆ ಸಹಿತವಾಗಿ ನಾನು ಇಟ್ಟಿದ್ದೇನೆ. ನಾವು ಪುನರ್ಜನ್ಮಕ್ಕೆ ಕರ್ಕೊಂಡು ಹೋದಾಗೂ ಕೂಡ ಆ ಪುನರ್ಜನ್ಮದ ವಿಷಯದ ಬಗ್ಗೆ ನಾನು ಮತ್ತೆ ಅಧ್ಯಯನ ಕೈಗೊಂಡಾಗ ಅದನ್ನು ಸತ್ಯವನ್ನು ನಾವು ಕಂಡುಹಿಡಿದಿದ್ದೇವೆ. ಅದೆಲ್ಲ ನೀವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಅದನ್ನು ಸಿದ್ಧ ಮಾಡಿರಿ ಅಂತ ಅನ್ನುವಂಥದ್ದು ಬಂದರೆ ನಾವೇನು ಸಿದ್ಧ ಮಾಡ್ಕೊಂಡು ಹೋಗಲಿಕ್ಕೆ ನಾವೇನು ದೇಶದ ನೊಬೆಲ್ ಪ್ರಶಸ್ತಿಯನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ರೋಗಿಗೆ ಅವನ ದುಃಖಕ್ಕೆ ಸಮಾಧಾನ ಸಿಕ್ಕರೆ ಇದು ಮುಗಿದತ್ತು, ಇದನ್ನೇ ಫೈನಲ್ ಇದು. ಆದ್ದರಿಂದ ಎಲ್ಲ ನಮ್ಮ ಬಂಧು ಬಾಂಧವರು ವೈದ್ಯರಿಂದ ಯಾವುದೇ ಕಾರಣಕ್ಕೂ ಸುಧಾರಣೆ ಆಗದಿದ್ದರೆ, ಮಾನಸಿಕ ರೋಗದಿಂದನೂ ಕೂಡ ಅವರು ಸರಿ ಹೊಂದದಿದ್ದರೆ ಅವರು ಮೂರನೆಯ ಮಾರ್ಗವನ್ನು ಹಿಡಿಯಲೇಬೇಕು. ಅದು ಆತ್ಮ ಪರ್ಯಟನ ಅಥವಾ ಗಾಳಿ ಮಾಟ ಮದ್ದು ಇವುಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಂತ ಹೇಳಿ ನಾನು ನನ್ನೆಲ್ಲ ಪ್ರೇಕ್ಷಕರು, ನನ್ನ ಈ ವಿಷಯದಲ್ಲಿ ಇರುವಂಥ ಪ್ರೇಕ್ಷಕರು ಗಮನದಲ್ಲಿಟ್ಟು ಅಂಥ ದುಃಖಗಳನ್ನು ಕಷ್ಟಗಳನ್ನು ಪರಿಹರಿಸಲಿಕ್ಕೆ ತಾವೆಲ್ಲರೂ ನನ್ನನ್ನು ಸಂಪರ್ಕ ಮಾಡಿ. ನಾನಿರೋದು ವಿಜಯಪುರ ನಗರದಲ್ಲಿ. ನನ್ನದು ಫೋನ್ ನಂಬರ್ 9448336151. ಇದು ಒಂದೇ ನಂಬರ್. ನಾನು ಮತ್ತೊಂದು ಯಾವ ಮಾಡೋದಿಲ್ಲ. ಸಂಪರ್ಕ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಅಂಥೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೆ ಬೇಡಿಕೊಳ್ಳುತ್ತೇನೆ.